ನಮಸ್ತೆ, ಓಂ ನಮಃ ಶಿವೋಹಂ ನ್ಯೂಸಿಗೆ ಸ್ವಾಗತ. ಕಾರ್ತಿಕ ಪೌರ್ಣಮಿ ದೀಪೋತ್ಸವ, ಸತ್ಯನಾರಾಯಣ ಸ್ವಾಮಿ ಪೂಜೆ. 1000 ವರ್ಷಗಳ ಪುರಾತನ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪೌರ್ಣಮಿ ವಿಶೇಷ. ಕಾರ್ತಿಕ ದೀಪೋತ್ಸವ ಹಾಗೂ ಪ್ರತಿ ತಿಂಗಳಿನಂತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನೆರವೇರಿತು. ಬೆಳಗ್ಗೆಯಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾದ ಶ್ರೀ 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 ನಾಗನಾಥೇಶ್ವರ ಸ್ವಾಮಿಯವರಿಗೆ ರುದ್ರಾಭಿಷೇಕ, ಪರಿವಾರ ದೇವತಾ ಪೂಜೆಗಳು. ಪ್ರಥಮವಾಗಿ ಶ್ರೀನಿವಾಸಪುರ ಇಂದಿರಾ ಭವನ್ ಮಾಲೀಕರು ಪ್ರೇಮ್ ತೇಜ್ ಶ್ರುತಿರವರಿಂದ ಅಖಂಡ ದೀಪಾರಾಧನೆ ನೆರವೇರಿತು. ಭಕ್ತಾದಿಗಳಿಂದ ಪ್ರತಿ ತಿಂಗಳು 216 ರು ಸಲ್ಲಿಸಿದ ದಂಪತಿಗಳ ಗೋತ್ರನಾಮಾದಿಗಳಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ನೆರವೇರಿತು. ವಿಶೇಷ ಅಲಂಕಾರದಲ್ಲಿ ಭಗವಂತ ದರ್ಶನ ನೀಡಿದ್ರು. ಕಾಮದಹನವಾದ ಇಂದು ವಿಶೇಷ ದೀಪಗಳನ್ನು ಬೆಳಗ್ಗೆ ಚಿಂತಾಮಣಿ, ಶ್ರೀನಿವಾಸಪುರ, ದೊಡ್ಡಬಳ್ಳಾಪುರ, ಬೆಂಗಳೂರು, ಮುಳಿಬಾಗಲು, ನಾನಾ ಕಡೆಗಳಿಂದ ಬಂದ ಭಕ್ತಾದಿಗಳು ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. 4 ವರ್ಷಗಳು ಸಂಕಲ್ಪಿಸಿದ ಸತ್ಯನಾರಾಯಣ ಸ್ವಾಮಿ ಪೂಜೆ 2.5 ವರ್ಷಗಳು ಪೂರೈಸಿದೆ ಎಂದು ಪ್ರಧಾನ ಅರ್ಚಕರು ವೇದ ಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ ಮಾತನಾಡಿ, 4 ವರ್ಷಗಳ ಆದ ನಂತರ ಪ್ರತಿ ತಿಂಗಳು ಪೂಜೆಗೆ 216 ರು ನೀಡುತ್ತಿರುವ ಭಕ್ತಾದಿಗಳಿಂದ ಸಾಮೂಹಿಕ ಉದ್ಯಾಪನೆ, ಹೋಮ, ಪೂಜೆ ನೆರವೇರಿಸಲಾಗುವುದೆಂದು ತಿಳಿಸಿದರು. ಉಳಿದಿರುವ 19 ತಿಂಗಳು ಪೂಜೆ ನಿರಂತರವಾಗಿ ನೆರವೇರಿಸಲು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಇದೇ ತಿಂಗಳು 17ನೇ ತಾರೀಕು ಕೊನೆಯ ಸೋಮವಾರ ಲಕ್ಷ ದೀಪೋತ್ಸವ, ದಾತ್ರೆ ಹೋಮ, ತೆಪ್ಪೋತ್ಸವ, ವಿಶೇಷವಾಗಿ ಕಾಶಿ ಶೈಲಿಯಲ್ಲಿ ಗಂಗಾ ಹಾರತಿ, ಜ್ವಾಲಾ ತೋರಣ ನೆರವೇರುವುದು ಎಂದರು. ಭಕ್ತಾದಿಗಳು ತಮ್ಮ ಪಾಪ ಕರ್ಮಗಳನ್ನು ಹೋಗಲಾಡಿಸಲು ಜ್ವಾಲಾ ತೋರಣ ಕೆಳಗಡೆ ಉತ್ಸವ ಮೂರ್ತಿಗಳ ಹಿಂದೆ ನಡೆದರೆ ಸಕಲ ಪಾಪಗಳು ನಶಿಸಿ ಹೋಗುವುದೆಂದರು. ಆಲಯದ ಧರ್ಮಾಧಿಕಾರಿಗಳು ಭಕ್ತಾದಿಗಳ ರದ್ದಿ ಇರುವುದರಿಂದ ಸ್ವಯಂ ಸೇವಕರಾಗಿ ಸೇವೆ ಮಾಡಲು ಭಕ್ತಾದಿಗಳು ತಮ್ಮ ಹೆಸರುಗಳನ್ನು ನೀಡಲು ವಿನಂತಿಸಿದರು. ಅನ್ನ ಸಂತರ್ಪಣೆಗಳು ಯಥೇಚ್ಛವಾಗಿ ನೆರವೇರುವುದು ಎಂದರು. ಭಕ್ತಾದಿಗಳು ಭಗವತ್ ಸೇವೆಯಲ್ಲಿ ತನು, ಮನ, ಧನ, ಧಾನ್ಯ ಸಹಕಾರ ನೀಡಲು ಕೋರಿದರು.